ಇಂಥ ಬ್ಯುಸಿಯಾದ ಜೀವನದಲ್ಲಿ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಎಲ್ಲ ಮಾರಿ ಹೋಗ್ತಿದೆ ಅಂತ ಅನ್ನಿಸ್ತಿದೆ. ಹಸಿರು ಮಾವಿನ ತೋರಣ ಕಟ್ಟುವಂಥ ಜಾಗದಲ್ಲಿ ಪ್ಲಾಸ್ಟಿಕ್ ತೋರಣ, ಸಗಣಿ ಹಾಕಿ ರಂಗೋಲಿ ಹಾಕುವಂಥ ಆ ಸ್ಥಳದಲ್ಲಿ ಪ್ಲಾಸ್ಟಿಕ್ ಸ್ಟಿಕ್ಕರ್, ಇದೆಲ್ಲ ಬಂದು ನಿಜಕ್ಕೂ ಆ ಪರಂಪರೆನೇ ಅಳಿಸಿ ಹೋಗ್ತಿದೆಯಾ ಅಂತ ಅನ್ನಿಸ್ತಿದೆ. ಹಬ್ಬ ಹರಿದಿನಗಳಲ್ಲಿ ನಮ್ಮ ಪಾರಂಪರಿಕವಾಗಿ ನಡೆಸ್ಕೊಂಡ್ಬಂದಿರೋಂಥ ಹಬ್ಬನ ಅದೇ ರೀತಿ ಆಚರಿಸಿದಾಗಲೇ ಆ ಒಂದು ಖುಷಿ ಸಿಗತ್ತೆ. ಇವತ್ತು ಸಂಕ್ರಾಂತಿ ಹಬ್ಬ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಆರಂಭ ಆದ ಮೊದಲ ಹಬ್ಬನೇ ಸಂಕ್ರಾಂತಿ. ಒಂದು ಸಡಗರ ಸಂಭ್ರಮದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸುವಂತ ಹಬ್ಬ. ಅದರಲ್ಲೂ ಹೆಚ್ಚಾಗಿ ಹೇಳಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು ಸುಗ್ಗಿ ಹಬ್ಬ ಅಂತ ಕರಿತೀವಿ. ಈ ಸುಗ್ಗಿ ಹಬ್ಬದಲ್ಲಿ ಹಸುಗಳಿಗೆ ಪೂಜೆ ಮಾಡೋದು, ರೈತರಿಗೆ ಸಹಾಯ ಮಾಡುವಂತ ಹಸುಗಳಿಗೆ ಪೂಜೆ ಮಾಡೋದಿರ್ಬೋದು, ರಾಶಿ ಪೂಜೆ ಮಾಡೋದಿರ್ಬೋದು, ಹಾಗೆ ಪೊಂಗಲ್ ಮಾಡ್ಕೊಂಡು ತಿನ್ನೋದಿರ್ಬೋದು, ಹಾಗೆ ಎಳ್ಳು ಬೀರುವಂಥದ್ದು. ನಾವೆಲ್ಲ ಚಿಕ್ಕವರಿದ್ದಾಗ ನನಗೆ ಸಂಕ್ರಾಂತಿ ಅಂದ ಕೂಡಲೇ ನನಗೆ ನೆನಪಾಗೋದು, ನಾವು ಚಿಕ್ಕವರಲ್ಲಿ ಎಳ್ಳು ಬೀರ್ತಾ ಇದ್ದಿದ್ದು. ಮನೆಯಲ್ಲಿ ಅಮ್ಮ ಮಾಡ್ಕೊಟ್ಟಿರುವಂಥ ಎಳ್ಳನ್ನ ತಗೊಂಡು ಹೋಗಿ ಎಲ್ಲರ ಮನೆಗೂ ಹಂಚ್ಕೊಂಡ್ ಬರ್ತಾ ಇದ್ದಿದ್ದು. ತುಂಬಾ ಖುಷಿ ಕೊಡುತ್ತೆ ಈ ಹಬ್ಬಗಳನ್ನ ನೆನೆಸ್ಕೊಂಡಾಗ. ಈ ಸಂಕ್ರಾಂತಿಯಿಂದ ಮತ್ತೆ ಮುಂದಿನ ವರ್ಷದ ಸಂಕ್ರಾಂತಿವರೆಗೂ ಸಾಕಷ್ಟು ಹಬ್ಬಗಳು ಬಂದ್ರು. ಫಸ್ಟ್ ಬರುವಂತ ಈ ಹಬ್ಬನ ಎಲ್ಲರೂ ಒಟ್ಟಿಗೆ ಸೇರಿ ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡೋದೇ ನಮ್ಗೆ ಹೆಚ್ಚಿನ ಸಂತೋಷ ತಂದ್ಕೊಡುತ್ತೆ. ಇದ್ರ ಜೊತೆಗೆ ಸಂಜೆ ಹೊತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಸ್ನಾಕ್ಸ್ ತಿಂತ ಬಿಸಿ ಬಿಸಿ ಕಾಫಿ ಕುಡಿತಿದ್ವಲ್ಲ, ಅದೆಲ್ಲ ನನಗೆ ತುಂಬಾ ನೆನಪಾಗುತ್ತೆ. ಸೊ ಬನ್ನಿ, ಅದೇ ರೀತಿ ನಾವು ಮುಂಚೆ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ವೋ ಅದೇ ಪಾರಂಪರಿಕ ಹಬ್ಬನ ಇವತ್ತು ನಾವು ಕೂಡ ಸೆಲೆಬ್ರೇಟ್ ಮಾಡೋಣ. ಸೊ ಈ ಹಬ್ಬದಲ್ಲಿ ವಿಶೇಷ ಅಂತಂದ್ರೆ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಎಳ್ಳು ಬೆಲ್ಲ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ದುಡ್ಡು ಕೊಟ್ಟರೆ ಏನು ತಾನೇ ಸಿಗಲ್ಲ ಹೇಳಿ. ದುಡ್ಡು ಕೊಟ್ಟರೆ ಇಡೀ ಪ್ರಪಂಚನೇ ಕೊಂಡ್ಕೋಬೋದು. ಆದರೆ ಅತಿಯಾದ ಪ್ರೀತಿಯಿಂದ ಮನೆಯವರೆಲ್ರಿಗೂ ಅಷ್ಟು ಪ್ರೀತಿಯಿಂದ ಮಾಡಿ ಬಡಿಸೋ ಅಂಥ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯನಾ? ತಾಯಿಯಾದವಳು ಮಕ್ಕಳಿಗೋಸ್ಕರ ಮನೆಯವ್ರಿಗೋಸ್ಕರ ಅಂತ ತಾನೇ ಖುದ್ದಾಗಿ ಮಾಡೋವಂಥ ಆ ಅಡುಗೆಗಳಲ್ಲಿ ಅಷ್ಟೇ ರುಚಿ ಇರುತ್ತೆ. ಮನೆಯಲ್ಲಿ ಮಾಡೋವಂಥ ಹಬ್ಬದ ಆ ಕಳೆನೇ ಬೇರೆ, ದುಡ್ಡು ಕೊಟ್ಟು ತರೋಂಥ ಆ ತಿಂಡಿನಲ್ಲಿ ಆ ರುಚಿನೂ ಇರೋಲ್ಲ, ಆ ಖುಷಿನೂ ಇರೋಲ್ಲ. ಹುರಿದಿರೋಂಥ ಎಳ್ಳು, ಹುರಿದಿರೋಂಥ ಕಡಲೆ ಬೀಜ, ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿ, ಬೆಲ್ಲ, ಹುರಿಗಡಲೆ ಮಿಕ್ಸ್ ಮಾಡಿಕೊಂಡ್ರೆ ಎಳ್ಳು ಬೆಲ್ಲ ರೆಡಿ ಆಯಿತು. ಹ್ಯಾಪಿ ಸಂಕ್ರಾಂತಿ. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ. ಮಧ್ಯಾಹ್ನ ಹಬ್ಬದ ಊಟ ಅಂತೂ ಆಯ್ತು. ಒಂದು ಒಳ್ಳೆ ಊಟದ ನಂತರ ಸಾಯಂಕಾಲ ಈಗ ಸ್ನಾಕ್ಸ್ ಜೊತೆಗೆ ಒಂದು ಬಿಸಿ ಬಿಸಿ ಆಗಿರುವಂತ ಒಂದು ಫಿಲ್ಟರ್ ಕಾಫಿ ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹಬ್ಬದ ಸ್ಪೆಷಲ್ ಅಂತಂದ್ರೆ ಹಾಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು, ಅನಂತರ ಬಿಸಿ ಬಿಸಿಯಾಗಿ ಸ್ನಾಕ್ಸ್ ತಿಂತ ಕಾಫಿ ಕುಡಿತಾ ಈ ಟೈಮ್ನ ಎಂಜಾಯ್ ಮಾಡಬೇಕು. ಸೊ ಈ ಹಬ್ಬದ ದಿನ ಸಾಯಂಕಾಲದ ಸ್ನಾಕ್ಸ್ ಜೊತೆಗೆ ಬಿಸಿ ಬಿಸಿ ಒಂದು ಫಿಲ್ಟರ್ ಕಾಫಿ ಮಾಡೋಣ ಬನ್ನಿ. ಸಾಂಪ್ರದಾಯಿಕ ಶೈಲಿಯಲ್ಲಿ ಫಿಲ್ಟರ್ ಕಾಫಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಕಾಫಿ ಪೌಡರ್, ಆನಂತರ ಕಾಫಿ ಫಿಲ್ಟರ್. ಕಾಫಿ ಫಿಲ್ಟರಲ್ಲಿ ನಮಗೆ ಹಿತ್ತಾಳೆದು ಸಿಗುತ್ತೆ, ಸ್ಟೀಲ್ದು ಸಿಗುತ್ತೆ, ಯಾವುದನ್ನು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಹಾಗೆ ಇದಕ್ಕೆ ಬೇಕಾಗಿರೋಂಥ ಬಿಸಿ ನೀರನ್ನು ನಾನಿಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಫಿಲ್ಟರ್ ಕಾಫಿಗೆ ಗ್ರೌಂಡೆಡ್ ಪೌಡರ್ನ ಉಪಯೋಗಿಸ್ಕೋಬೇಕು. ಮಾಲ್ಗುಡಿ ಫಿಲ್ಟರ್ ಕಾಫಿ ಪೌಡರ್ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಈ ರೀತಿ ಹೋಲ್ ಇರುತ್ತೆ, ಅದರಲ್ಲಿ ನಾವು 2 ಟೇಬಲ್ ಸ್ಪೂನಷ್ಟು ಹಾಕೊಳ್ಳೋದ್ರಿಂದ ಸುಮಾರು ಒಂದು 3 ರಿಂದ 4 ಕಪ್ ಕಾಫಿ ನಿಮಗೆ ಇದರಿಂದ ರೆಡಿ ಆಗುತ್ತೆ. ಆನಂತರ ಅದರ ಮೇಲ್ಗಡೆ ಒಂದು ಪ್ಲೇಟ್ ಕೊಟ್ಟಿರ್ತಾರೆ, ಅದನ್ನು ಕ್ಲೋಸ್ ಮಾಡಿ ಅದರ ಮೇಲೆ ಬಿಸಿನೀರು ಹಾಕಿ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಬಿಡೋಣ. ಅಷ್ಟರಲ್ಲಿ ಆ ಕಾಫಿ ಎಕ್ಸ್ಟ್ರಾಕ್ಟ್ ಕೆಳಗಡೆ ಕಲೆಕ್ಟ್ ಆಗಿರುತ್ತೆ. ಹಾಗೆ ಕಾಫಿಗೆ ಬೇಕಾಗಿರೋಂಥ ಹಾಲು ಮತ್ತು ಸಕ್ಕರೆನ ಬಿಸಿ ಮಾಡ್ಕೊಂಬಿಡೋಣ. ಹಾಲು ಸಕ್ಕರೆ ಬಿಸಿ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಇಲ್ಲಿ ಫಿಲ್ಟರ್ ರೆಡಿಯಾಗಿರುತ್ತೆ. ಈ ರೀತಿ ನೋಡಿ, ಕಾಫಿ ಪೌಡರೆಲ್ಲ ಮೇಲೆ ಉಳ್ಕೊಂಡಿದೆ, ಎಕ್ಸ್ಟ್ರಾಕ್ಟ್ ಎಲ್ಲ ಕೆಳಗಡೆ ಕಲೆಕ್ಟ್ ಆಗಿರುತ್ತೆ. ನಮಗೆ ಎಷ್ಟು ಸ್ಟ್ರಾಂಗ್ ಬೇಕು ಅಂತ ನೋಡಿಕೊಂಡು ಡಿಕಾಕ್ಷನ್ ಹಾಕಿ ಹಾಲು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಒಳ್ಳೆ ಫಿಲ್ಟರ್ ಕಾಫಿ ರೆಡಿ ಆಯಿತು. ಸ್ಟ್ರಾಂಗ್ ಕಾಫಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಒಂದು ಕಿಕ್ ಕೊಡೋ ಹಾಗಿದೆ ಕಾಫಿ, ತುಂಬ ಚೆನ್ನಾಗಿದೆ, ಘಮ್ ಅಂತ. ಟೇಸ್ಟ್ ಮಾಡಿ ನೋಡೋಣ. ವಾವ್. ಸೊ ಕಾಂಟಿನೆಂಟಲ್ ಮಾಲ್ಗುಡಿ ಕಾಫಿ ತುಂಬ ಚೆನ್ನಾಗಿದೆ. ನಮ್ಮಮ್ಮ ಮಾಡ್ತಿದ್ದ ಕಾಫಿ ನನಗೆ ನೆನಪಾಯಿತು. ಈ ಸಂಕ್ರಾಂತಿಗೆ ಸ್ಪೆಷಲ್ ಕಾಫಿ ಅಂತ ರೆಡಿಯಾಗಿದೆ. ಕಾಂಟಿನೆಂಟಲ್ ಮಾಲ್ಗುಡಿ ಫ್ರೆಶ್ ಫಿಲ್ಟರ್ ಕಾಫಿನ ನೀವು ಒಮ್ಮೆ ಟ್ರೈ ಮಾಡಿ. ಫ್ಯಾಮಿಲಿ ಜೊತೆಗೆ ನೀವು ಕೂಡ ಹಬ್ಬದ ಜೊತೆಗೆ ಕಾಫಿ ಕುಡಿತಾ ಎಂಜಾಯ್ ಮಾಡಿ.